ಉಪನ್ಯಾಸಕ ಅನನ್ಯ ಸಂಸ್ಥೆ. ನಾವೊಂದು ಅಸೋಸಿಯೇಷನ್ನ ಮಾಡ್ಕೊಂಡಿದ್ವಿ, ಸಿದ್ಧವನ ಫ್ರೆಂಡ್ಸ್ ಅಸೋಸಿಯೇಷನ್ ಅಂತೇಳಿ. ಇದ್ರ ಉದ್ದೇಶ ಬಂದು ಈ ಮಕ್ಕಳು ಏನು ಮೊಬೈಲಲ್ಲಿ ಅಡಿಕ್ಷನ್ ಆಗಿರುತ್ತೆ ಅದನ್ನು ಹೋಗ್ಲಾಡ್ಸೋಕ್ಕೆ ನಾವೊಂದು ಪ್ರಯತ್ನ ಮಾಡಬೇಕು ಅಂತ ಹೇಳಿ ಹೊರಟಾಗ ನಮಗೆ ಸೊಲ್ಯೂಷನ್ ಅಂತ ಹೇಳಿದ್ದು ಪಾರಂಪರಿಕ ಕ್ರೀಡೆಗಳು. ಸೊ ಹಾಗಾಗಿ ನಾವು ಪಾರಂಪರಿಕ ಕ್ರೀಡೆಗಳು ಎಷ್ಟಿದೆ ಅಂತೇಳಿ ಹುಡುಕೊಂಡು ಹೋದಾಗ ನಮ್ಮ ಕರ್ನಾಟಕದಲ್ಲಿ ನಮಗೆ 8 ತುಂಬ ಪಾರಂಪರಿಕ ಕ್ರೀಡೆಗಳಿದ್ದು ಅದನ್ನು ನಾವು 8ನ್ನು ಫೈನಲೈಸ್ ಮಾಡಿದ್ದೇವೆ. ಬೇರೆ ಬೇರೆ 28 ರಾಜ್ಯದ ಪಾರಂಪರಿಕ ಕ್ರೀಡೆಗಳಲ್ಲಿ ನಾವು 28ನ್ನು ತಗೊಂಡಿದ್ದೇವೆ. ಆಮೇಲೆ ಜಗತ್ತಿನ ಈ 196 ದೇಶಗಳಲ್ಲಿ 10 ದೇಶಗಳ ಪಾರಂಪರಿಕ ಕ್ರೀಡೆಗಳನ್ನ ನಾವು ಆಯ್ಕೆ ಮಾಡಿದ್ದೇವೆ. ಒಟ್ಟಾರೆಯಾಗಿ ನಾವು 50 ಪಾರಂಪರಿಕ ಗೇಮ್ಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಅವರ ಮೊಬೈಲ್ನ ಬಿಟ್ಟು ಬಂದು ಫಿಸಿಕಲ್ ಆಗಿ ಅವ್ರು ಗೇಮ್ ಆಡೋದ್ರಿಂದ ಅವರ ಬುದ್ಧಿಮತ್ತೆ ಜಾಸ್ತಿ ಆಗುವಂಥದ್ದು, ಅವರ ಫಿಸಿಕಲ್ ವೆಲ್ನೆಸ್, ಮೆಂಟಲ್ ವೆಲ್ನೆಸ್ ಆ್ಯಂಡ್ ಸ್ಪಿರಿಚುವಲ್ ವೆಲ್ನೆಸ್ ಈ ಮೂರು ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ನಮಗೆ ಸ್ಪೋರ್ಟ್ಸ್ ಹೆರಿಟೇಜ್ ಸ್ಪೋರ್ಟ್ಸ್ ಕಾರ್ನಿವಲ್ ಹೆಲ್ಪ್ ಆಗ್ತದೆ. ಸೊ ಹಾಗಾಗಿ ಈ ಪಾರಂಪರಿಕ ಗೇಮ್ಗಳಿಂದ ನಮಗೆ ಫಿಸಿಕಲ್ ವೆಲ್ನೆಸ್ಸು ಆಗುತ್ತೆ, ಮೆಂಟಲ್ ವೆಲ್ನೆಸ್ಸು ಆಗುತ್ತೆ, ಮತ್ತು ನಮ್ಮ ಸ್ಪಿರಿಚುವಾಲಿಟಿ ಡೆವಲಪ್ ಹೋಗುತ್ತೆ. ಹಾಗಾಗಿ ಈ ಉದ್ದೇಶದಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ನಾವಿದು 12ನೇ ತಾರೀಕು ಜನವರಿ ಅಂದರೆ ನ್ಯಾಷನಲ್ ಯೂತ್ ಡೇ, ವಿವೇಕಾನಂದ ಜಯಂತಿನ ಅವತ್ತಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಸಂಕ್ರಾಂತಿ ಆದಿಯಾಗಿ ಇದು 16ನೇ ತಾರೀಕುವರೆಗೂ ಇರ್ತದೆ, 4 ದಿವಸಗಳ ಕಾಲ. ಎಂಟ್ರಿ ಫೀಸ್ ಬಂದು 100 ರೂಪಾಯಿ ಇರ್ತದೆ. ನೀವು ಇದನ್ನು ಒಟ್ಟಾರೆಯಾಗಿ ತೊಗೊಂಡು ಆಡಬೇಕು ಅಂತ ಹೇಳಿದ್ರೆ ನಿಮಗೆ 3 ಲಕ್ಷ ಖರ್ಚಾಗುತ್ತೆ. ಆ 3 ಲಕ್ಷ ವರ್ತಿದ್ದನ್ನು ನಾವು ಕೇವಲ 100 ರೂಪಾಯಿಗೆ ಕೊಡ್ತಾ ಇದ್ದೇವೆ. ಈ 100 ರೂಪಾಯಿ ಕೊಟ್ಟು ಈ 3 ಲಕ್ಷ ವರ್ತಿದ್ದು ಗೇಮ್ಸ್ಗಳ ಪಾರಂಪರಿಕ ಗೇಮ್ಸ್ಗಳನ್ನ ನೀವು ಬಂದು ಆಡಿ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ. ನಿಮ್ಮ ಬುದ್ಧಿಮತ್ತೆ, ನಿಮ್ಮ ಫಿಸಿಕಲ್ ವೆಲ್ನೆಸ್, ನಿಮ್ಮ ಮೆಂಟಲ್ ವೆಲ್ನೆಸ್ ಮತ್ತು ನಿಮ್ಮ ಸ್ಪಿರಿಚುಯಾಲಿಟಿನ ಜಾಸ್ತಿ ಮಾಡಿಕೊಂಡು ಅತ್ಯುತ್ತಮ ಕ್ರೀಡಾಪಟುವಾಗಿ ನೀವು ಹೊರಹೊಮ್ಮೋದು ಅಂತೇಳಿ ನಾವು ಇದರ ಆಶಯವಾಗಿ ಇದನ್ನು ಪ್ರಾರಂಭ ಮಾಡಿದ್ದೇವೆ. ಇದು ತುಮಕೂರಿನ ಶೈವಿ ನಿಲಯ ಉಪ್ಪರಳ್ಳಿ ಮೊದಲನೇ ಕ್ರಾಸ್ನಲ್ಲಿ ಇದೆ. ಸೊ ನೀವು ಅಂಡರ್ ಪಾಸಿಂದ ಕೆಳಗಡೆ ಬಂದು ಮೊದಲನೇ ರೈಟ್ ತಗೊಂಡ್ರೆ ಅಲ್ಲಿ ನಿಮಗೆ 2ನೇ ಬಿಲ್ಡಿಂಗೇ ನಮ್ಮದಾಗಿರ್ತದೆ. ಅಥವಾ ನೀವು ಫ್ಲೈಓವರ್ ಮೇಲೆ ಹತ್ತಿ ಬಂದರೆ ಯೂ ಟರ್ನ್ ತೊಗೊಂಡು ಮೊದಲನೇ ಕ್ರಾಸ್ ಹತ್ರ ಬಂದರೆ ನೀವಲ್ಲಿ ಶೈವಿ ನಿಲಯ ಅಂತೇಳಿ ನಾವೆಲ್ಲ ಬೋರ್ಡ್ ಮಾರ್ಕ್ ಎಲ್ಲ ಹಾಕಿದ್ದೇವೆ. ಅಲ್ಲಿಗೆ ಬಂದು ಇದನ್ನು ಆಡಿ ನೀವು ಪ್ರಯೋಜನ ಪಡ್ಕೊಂಡು